ಓಕೆ. ನಮಸ್ಕಾರ ವೀಕ್ಷಕರೇ, ನಾವು ವಿಶೇಷವಾದ ವಿನೂತವಾದ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ನಮ್ಮ ಮಧ್ಯದಲ್ಲಿ ಖ್ಯಾತ ಸುಂದರವಾದ ನಟಿ ಎಂಬುದಾಗಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೀನಿ. ಅದು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಒಂದು ಉತ್ತಮ ಒಂದು, ಯಾಕಂದರೆ ಆ ಮುಖದಲ್ಲಿ ಒಂದು ಪ್ರತಿಭೆ, ಒಂದು ಕಲೆ ಕಾಣುತ್ತೆ. ಅದು ನಮ್ಮ ಸ್ಯಾಂಡಲ್ವುಡ್ ಪಡೆದಂಥ ಪುಣ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಎಲ್ಲ ವಿಜೇತರಿಗೆ ಕೊಡುವಂಥ ಒಂದು ಶ್ರೇಷ್ಠ ಒಂದು ಬುಕ್ ಆಫ್ ರೆಕಾರ್ಡ್. ಅದು ಘನತೆ ಏನಂದರೆ ಸಾಧಕರಿಗೆ, ಸಾಧನೆ ಮಾಡಿದವರಿಗೆ ಅವಾರ್ಡ್ ಕೊಡ್ತಾರೆ. ಅದರ ಸಂಸ್ಥಾಪಕರು ಸಮೀಮ್ ರಾಜೇಶ್ ಅವರು ಮತ್ತು ಕುಮೇಲ್ ಅಬ್ಬಾಸ್ ಅವರು. ಮೇಡಮ್ ನಮಸ್ಕಾರ. ಈ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಬಗ್ಗೆ ತಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ? ಐ ಥಿಂಕ್ ಲಾಸ್ಟ್ ಇಯರ್ ಅದಕ್ಕಿಂತ ಮುಂಚಿನ ವರ್ಷ ಇದು ನಾನು ಮೋಸ್ಟ್ಲಿ 3rd ಇಯರ್ or 4th ಇಯರ್ ಜೊತೆಗೆ ಆಲ್ಮೋಸ್ಟ್, ಅಂದರೆ ಬೇರೆ ಈವೆಂಟ್ಸ್ನು ಇನ್ಕ್ಲೂಡ್ ಮಾಡಿ. ಐ ಥಿಂಕ್ ಪ್ರತಿಭೆ ಅನ್ನೋದು ಎಲ್ರಿಗೂ ಇರುತ್ತೆ. ಅದನ್ನು ಯಾವ ಥರ ನಾವು ಹೊರಗಡೆ ತರ್ತೀವಿ ಅನ್ನೋದು ನಮ್ಮ ಮೇಲೆ ಕೂಡ ಬಿಟ್ಟಿದೆ. ಬಿಕಾಸ್ ವೆನ್ ಯು ಕೀಪ್ ವರ್ಕಿಂಗ್ ಹಾರ್ಡ್, ಸಕ್ಸಸ್ ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ನಾನು ಬಿಲೀವ್ ಮಾಡೋದು. ಸೊ ಈ ಥರ ಅವಾರ್ಡ್ಸ್ ಏನು ಹೇಳ್ತೀವಿ, ನನ್ನ ಪ್ರಕಾರ ಐ ಡೋಂಟ್ ಕಾಲ್ ಇಟ್ ಆ್ಯಸ್ ಅವಾರ್ಡ್ಸ್, ಐ ಕಾಲ್ ಇಟ್ ಆ್ಯಸ್ ಅ ಮೋಟಿವೇಶನ್. ಯಾಕಂದರೆ ಒಂದು ಒಬ್ಬರನ್ನ ರೆಕಗ್ನೈಸ್ ಮಾಡಿ ಈ ಥರದ್ದು ಒಂದು ಅವಾರ್ಡ್ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಮಾಡಿದಾಗ, ಎಸ್ಪೆಷಲಿ ಫಾರ್ ವುಮೆನ್, ಐ ಮೀನ್ ದಟ್ ಈಸ್ ಸಮಥಿಂಗ್ ವೆರಿ ಯೂನೀಕ್. ಅಂದರೆ ಯಾರೂ ಮಾಡ್ತಾ ಇಲ್ಲ. ಬರೀ ಈ ನಮ್ಮ ಟೀಮ್ ಏನಿದೆ, ನಾನು ನಮ್ಮ ಟೀಮ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಕಂಟಿನ್ಯೂಸ್ ಆಗಿ ನನಗೂ ಕೂಡ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಐ ಕನ್ಸಿಡರ್ ಮೈ ಸೆಲ್ಫ್ ಆ್ಯಸ್ ಅ ಟೀಮ್. ಆ್ಯಂಡ್ ಐ ಥಿಂಕ್ ಅದು ಯಾರು ನಾನು ಇಲ್ಲಿಂದ ಅವಾರ್ಡ್ ತೊಗೊಂಡಿದ್ದೀನಿ ಬಿಟ್ಟರೆ ಬೇರೆ ಎಲ್ಲೂ ನನಗೆ ಈ ಥರ ಅವಾರ್ಡ್ ಸಿಕ್ಕಿಲ್ಲ. ಸೊ ಐ ಥಿಂಕ್ ಇಟ್ ಈಸ್ ಅ ಮೋಟಿವೇಶನ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇಷ್ಟೊಂದು ಸಾಧಕರಿಗೆ ನೀವು ಅವಾರ್ಡ್ಸ್ ಕೊಡ್ತೀರಾ. ಐ ಥಿಂಕ್ ಇಟ್ ಈಸ್ ಆಲ್ವೇಸ್ ಒಂಥರ ನಮಗೆ ಒಂದು ಮನೆಯಲ್ಲಿ ಮೊನ್ನೆ ನಮ್ಮ ದರ್ಶನ್ ಸರ್ ಅವ್ರು ಹೇಳ್ತಾಯಿದ್ರು, ಏನೇ ನಾನು ಅವಾರ್ಡ್ ಶೋಸ್ಗೆ ಹೋಗಲ್ಲ, ನಮ್ಮಲ್ಲಿ ಏನೇ ನಾವು ಗೆದ್ರೂ ಆ ಮನೆಯಲ್ಲಿ ನಾವು ಏನು ಇಡ್ತೀವಿ ಗೊತ್ತಾ ಅವಾರ್ಡ್ಸ್ಗಳು, ಅದು ಒಂಥರ ನಮಗೆ ನೋಡಿದಾಗ, ಅದು ವರ್ಷಗಳಾದ್ರೂ ಅದನ್ನು ನೋಡಿದಾಗ ಒಂದು ಖುಷಿ ತರುತ್ತೆ. ಅದೇ ನಾವು ಅರ್ನ್ ಮಾಡಿರೋದು ಅಂತ. ಐ ಥಿಂಕ್ ಐ ಟ್ರೂಲಿ ಬಿಲೀವ್ ವಿತ್ ದ್ಯಾಟ್. ಯಾಕಂದರೆ ನಾನು ಕೂಡ ನಮ್ಮ ಮನೆಯಲ್ಲಿ ನಿಜ ಹೇಳ್ತೀನಿ, ಜಾಗನೇ ಇಲ್ಲ ನನಗೆ ಅವಾರ್ಡ್ಸ್ ಇಡೋದಕ್ಕೆ. ಆ್ಯಂಡ್ ಜನ ಬಂದಾಗ ನಮ್ಮ ಮನೆಗೆ ಇಷ್ಟೇ ಹೇಳೋದು, ಇಷ್ಟೊಂದು ಅಚೀವ್ಮೆಂಟ್ ನೀವು ಮಾಡಿದ್ದೀರಾ ಅಂದರೆ ಈ ಒಂದು ಅವಾರ್ಡ್ಸಿಂದ ಕಾಣಿಸೋದು ಅಂತ. ಸೊ ಐ ಥಿಂಕ್ ದಟ್ ಈಸ್ ಅ ಮೋಟಿವೇಶನ್ ನೀವೆಲ್ಲ ನಮ್ಗೆ ಕೊಡ್ತಿರೋದು. ಸೊ ಐ ಥಿಂಕ್ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಇನ್ನಷ್ಟು ವರ್ಷಗಳು ಮಾಡ್ತಾ ಇರಿ. ಮೇಡಮ್, ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಎ ವುಮನ್ ಆಗಿ, ದಿ ಪವರ್ ಆಫ್ ವುಮನ್ ಅಂತ, ಯಾಕೆ ಸ್ತ್ರೀಯರ ಬಗ್ಗೆ ಒಂದು ನಮ್ಮ ಭಾರತ ಸಂಸ್ಕೃತಿ ಒಂದು ನೆಲೆ ಇದೆ, ಒಂದು ಬೆಲೆ ಇದೆ ಅದಕ್ಕೆ. ಯಾಕಂದರೆ ಹೆಣ್ಮಕ್ಳು ಅಂದರೆ ಒಂದು ಇಂಜರಿ ಥರ, ನಾವು ಪವರ್ ಆಫ್ ವುಮನ್, ನಾವು ಹಿಂದೆ ಹೋಗ್ತಾರವರು, ಒಂದು ಪುರುಷರಿಗಿಂತ ಒಂದು ಬಲ ಇರೋದಿಲ್ಲ ಅಂತ ಅನಿಸಿಕೆ. ಆದರೆ ಹೆಣ್ಣುಮಕ್ಕಳು ಸಾಧಕರು, ಸಾಧನೆ ಮಾಡಿದಂಥವ್ರು ಸಾಕಷ್ಟು ಇತಿಹಾಸ ನೋಡಿದ್ರೆ ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆ, ಹೆಣ್ಣಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಒಂದು ಹೇಳೋದೇನು ಗೊತ್ತಾ, ನಾನು ಯಾವತ್ತೂ ಈಕ್ವಾಲಿಟಿಯಲ್ಲಿ ಬಿಲೀವ್ ಮಾಡಿರೋಂಥ ಹುಡುಗಿ. ನಾನು ಯಾವತ್ತಿಗೂ ಹುಡುಗಿರೇ ಸ್ಟ್ರಾಂಗು, ಹುಡುಗರು ಸ್ಟ್ರಾಂಗ್ ಅಲ್ಲ ಅಂತಲೂ ಹೇಳಲ್ಲ. ಐ ಆಮ್ ಆಲ್ವೇಸ್ ಅ ಬಿಲೀವರ್ ಇನ್ ಈಕ್ವಾಲಿಟಿ. ನನಗೆ ಅನ್ಸೋದೇನೆಂದರೆ, ಹುಡುಗರಿಗೆ ಎಷ್ಟು ಶಕ್ತಿ ಇದೆಯೋ ಹುಡುಗಿರಿಗೂ ಅಷ್ಟೇ ಶಕ್ತಿ ಇದೆ. ಸೊ ದೆರ್ ಇಸ್ ನಥಿಂಗ್ ಲೈಕ್ ಹುಡುಗಿರು ಶಕ್ತಿವಂತರು, ಹುಡುಗರು ಇಲ್ಲ ಅಂತಲ್ಲ. ಬಿಕಾಸ್ ನನಗನ್ಸೋದು ಸೊಸೈಟಿ ಅಂತ ಬಂದಾಗ ಹುಡುಗಿರಿಗೆ ಒಂಥರ ನೋಡ್ತಾರೆ, ಅಂದರೆ ಪ್ರೆಷರ್ ಮಾಡ್ತಾರೆ. ಹುಡುಗರಿಗೆ ಒಂಥರ ಪ್ರೆಷರ್. ನಾವು ಬರೀ ಹುಡುಗಿರ್ದು ಮಾತ್ರ ಹೇಳ್ತೀವಿ, ಬಟ್ ಹುಡುಗರದು ನಾವು ಹೇಳಲ್ಲ. ಸೊ ಆ ಒಂದು ವಿಷಯದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಐ ಬಿಲೀವ್ ಇನ್ ಈಕ್ವಾಲಿಟಿ. ಬಟ್ ಟಾಕಿಂಗ್ ಅಬೌಟ್ ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ಪವರ್ ಆಫ್ ವುಮೆನ್, ಐ ಥಿಂಕ್ ಇಟ್ಸ್ ವೆರಿ ವೆರಿ ನೆಸೆಸರಿ. ಯಾಕಂದರೆ ದೆರ್ ಈಸ್ ಅ ಪಾರ್ಟ್ ಆಫ್ ಅ ಸೊಸೈಟಿ ಆಲ್ಸೋ ವಿಚ್ ಪುಟ್ಸ್ ಡೌನ್ ವುಮೆನ್ ಇನ್ ಅ ಲಾಟ್ ಆಫ್ ವೇ. ಆ ಟೈಮಲ್ಲಿ ಇಂಥ ಒಂದು ಪವರ್ ವುಮೆನ್ ಅಥವಾ ಎಂಪವರ್ಮೆಂಟ್ ಥರದ್ದು ಪ್ರೋಗ್ರಾಮ್ ಮಾಡಿದಾಗ ಸಾಕಷ್ಟು ವುಮೆನ್ಗೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಇರುತ್ತೆ. ಎಷ್ಟೋ ಜನರಿಗೆ ಟ್ಯಾಲೆಂಟ್ ಇರುತ್ತೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಐ ಥಿಂಕ್ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದಾಗ, ಎಲ್ಲೋ ಒಂದು ಸೋಷಿಯಲ್ ಮೀಡ್ಯಾದಲ್ಲೋ ಎಲ್ಲೋ ಒಂದು ಫೋಟೋಸ್ ನೋಡಿದಾಗ ನಾವು ಮಾಡ್ಬೋದು, ಇಷ್ಟು ಹೆಂಗಸರು ಮಾಡ್ತಿದ್ದಾರೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅನ್ನೋದು ಒಂದು ಮೋಟಿವೇಶನ್ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ ನಿಮಗೆ, ದಿಸ್ ಇಸ್ ಅ ಮೋಟಿವೇಶನ್ ಅಂತ ನಾನು ಹೇಳ್ತೀನಿ. ಐ ವುಡಂಟ್ ಸೇ ಇಟ್ ಆಸ್ ಎನ್ ಅವಾರ್ಡ್, ಐ ವುಡ್ ಡೆಫಿನೆಟ್ಲಿ ಟರ್ಮ್ ಇಟ್ ಆಸ್ ಮೋಟಿವೇಶನ್. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಹುಡುಗರು ಸ್ಟ್ರಾಂಗು, ಹುಡುಗಿರು ಸ್ಟ್ರಾಂಗು. ಮೇಡಮ್, ಕೊನೆಯದಾಗ ಒಂದು ಪ್ರಶ್ನೆ. ಇದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಯೂತ್ ಎಫರ್ಟ್ಸ್. ಯಾಕಂದರೆ ಸಾಕಷ್ಟು ಸಾಧಕರನ್ನು ಒಂದು ತೆರೆ ಮೇಲೆ ತರೋದು ಅಷ್ಟು ಸುಲಭ ಅಲ್ಲ. ಇವರು ಶ್ರಮ, ಒಂದು ಶ್ರದ್ಧೆ ತುಂಬ ವಿಶೇಷವಾದದ್ದು. ಸಮೀಮ್ ರಾಜಾ ಮತ್ತು ಕುಮೇಲ್ ಅಬ್ಬಾಸ್ ಅವ್ರ ಫೌಂಡರ್ ಬಗ್ಗೆ, ಈ ಸಂಸ್ಥೆ ಬಗ್ಗೆ ಕೊನೆಯದಾಗಿ ನಿಮ್ಮ ಒಂದು ಶುಭಾಶಯ ತಿಳಿಸಿ ಮೇಡಮ್. ನಾನು ಜಸ್ಟ್ ಇವಾಗ ಒಂದು ಮಾತು ಹೇಳಿದೆ, ಈಕ್ವಾಲಿಟಿ ಅಂತ. ಇವಾಗ ಇದು ಪ್ರೋಗ್ರಾಮ್ ಇರೋದು ವುಮೆನ್ ಬಗ್ಗೆ, ಆದರೆ ಮಾಡ್ತಿರೋದು ಮೆನ್. ಸೊ ಇಲ್ಲಿ ಏನಂತಂದರೆ, ಒಂದು ವುಮೆನ್ಗೆ ಸ್ಟ್ಯಾಂಡ್ ತಗೊಂಡ್ರೆ
ಎವ್ರಿಥಿಂಗ್ ಕ್ಯಾನ್ ಬಿ ಅಚೀವ್ಡ್. ಅಂದರೆ ಸೊಸೈಟಿ ನೋಡೋ ರೀತಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಪ್ರೂಫ್ ಅಂತ ಹೇಳ್ಬೋದು. ಐ ಥಿಂಕ್ ದೇ ಆರ್ ಡೂಯಿಂಗ್ ಅನ್ ಅಮೇಝಿಂಗ್ ಜಾಬ್ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ ಈ ವರ್ಷವೂ ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಅಂತ. ಸೊ ಅದಕ್ಕೆ ಹೇಳಿದೆ ಸಾಕಷ್ಟು ವರ್ಷಗಳು ಇದು ಕಂಟಿನ್ಯೂ ಆಗಲಿ ಆ್ಯಂಡ್ ಸಾಕಷ್ಟು ವರ್ಷ ನನ್ನ ಮನೆಯಲ್ಲಿ ಇದು ಇಡೋದಕ್ಕೆ ಜಾಗ ಇಲ್ಲದೆ ಇನ್ನೊಂದು ಮನೆ ಇದಕ್ಕೋಸ್ಕರ ಮಾಡೋ ಥರ ಆಗಲಿ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಫೋಟೋ ತೊಗೊಂಬಿಟ್ಟು